कागवाड तालुक्यातील मोळे गावातील सिद्धेश्वर माध्यमिक शाळेमध्ये शनिवारी रोटरी बेंगळूर महालक्ष्मी सेंट्रल आणि रोटरी बेंगळूर हलसूर या संस्थांच्या संयुक्त विद्यमाने 10वीच्या विद्यार्थ्यांना व शिक्षकांना रोटरी युवा नेतृत्व पुरस्कार प्रदान करण्याचा कार्यक्रम आयोजित करण्यात आला होता। या कार्यक्रमात 240हून अधिक विद्यार्थी व शिक्षकांनी सहभाग घेतला होता। हा कार्यक्रम समर्पित व अनुभवी 9 रोटरी सहाय्यक मोहनकुमार शिवानंद, डॉक्टर श्रीकांत कृष्णमूर्ती, मुरळी सुब्रमण्य, तात्यासाहेब बडिगेर, लक्ष्मी शिवानंद आणि द्राक्षायणी यांच्या मार्गदर्शनाखाली पार पडला। ಎಲ್ಲರಿಗೂ ನಮಸ್ಕಾರ। ನನ್ನ ಹೆಸರು ರೊಟೇರಿಯನ್ ಮೋಹನ್ ಕುಮಾರ್ ಅಂತ, ಅಸಿಸ್ಟೆಂಟ್ ಗವರ್ನರ್ 3192 ನಮ್ಮ ರೋಟರಿ ಹೋಮ್ ಕ್ಲಬ್ ಹಲಸೂರು ಅಂತ। ಮತ್ತು ಇವತ್ತು ನಾವು ಹಲವಾರು ಕ್ಲಬ್ ಜೋಡಿಸಿ ರೋಟರಿ ಬೆಂಗಳೂರು ಮಹಾಲಕ್ಷ್ಮಿ ಸೆಂಟ್ರಲ್ ಮತ್ತು ರೋಟರಿ ಬೆಂಗಳೂರು ಇಂದಿರಾನಗರ ಅವ್ರ ಜೊತೆ ಕೂಡಿ ನಾವು 9 ಜನ ಬೆಂಗಳೂರಿಂದ ಬಂದು ಶಾಲೆ ಮಕ್ಕಳಿಗೆ ರೈಲಾ ಅಂತ ರೋಟರಿ ಯೂತ್ ಲೀಡರ್ಶಿಪ್ ಅವಾರ್ಡ್ ಅಂತ ಒಂದು ವರ್ಕ್ಶಾಪ್ ಮಾಡ್ತೀವಿ। ಅದರಲ್ಲಿ ಏನಂದರೆ ನಾಯಕತ್ವ, ಲೀಡರ್ಶಿಪ್ ವೆರಿ ಇಂಪಾರ್ಟೆಂಟ್। ಅದರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಮತ್ತು ಟೀಮ್ ವರ್ಕ್ ಯಾವ ಥರ ಮಾಡೋದು, ಮತ್ತು ಮುಂದೆ ಕರಿಯರ್ ಆದ 10th ಆದಮೇಲೆ 10th ಮಕ್ಕಳು ಮಾಡ್ಬೋದು 2 ಸ್ಕೂಲಲ್ಲಿ ನಿನ್ನೆ ಇವತ್ತು ಅವರು ಮುಂದೆ ಏನಂತ 10th ಆದಮೇಲೆ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಅವರಿಗೆ ಇದು ಆಪರ್ಚುನಿಟೀಸ್ ಏನಿದೆ ಅಲ್ಲಿಂದ ಅವ್ರಿಗೆ ಎಲ್ಲಿ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ ಅದು ಒಂದು ಎಕ್ಸ್ಪ್ಲೈನ್ ಮಾಡ್ತೀವಿ। ಮತ್ತು ನಮ್ಮ ಇವತ್ತು ಹಲವಾರು ಎಲ್ಲರಿಗೂ ಬೇರೆ ಬೇರೆ ಎಕ್ಸ್ಪೀರಿಯೆನ್ಸ್, ಅವರು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋದು ಅವ್ರ ಬಗ್ಗೆ, ವೃತ್ತಿ ಬಗ್ಗೆ। ಸೊ ಅವ್ರಿಗೆ ಒಂದು ಇನ್ಸ್ಪೈರೇಷನ್ ಕೊಡಬೇಕಂತ ಮಕ್ಕಳಿಗೆ ನಾವು ಸರ್ಟಿಫಿಕೇಟ್ಸ್ ಕೊಡ್ತೀವಿ, ರೋಟರಿ ಯೂತ್ ಲೀಡರ್ಶಿಪ್ ಅವಾರ್ಡ್ ಮುಗಿಸಿದ ತಕ್ಷಣ ಅದು ಇಂಪಾರ್ಟೆಂಟ್, ಅದು ಫಸ್ಟ್ ಲೆವೆಲ್ ಲೀಡರ್ಶಿಪ್ ಸರ್ಟಿಫಿಕೇಟ್ ಸ್ಕೂಲಿಂದ ಬಂದಿರೋದು। ಸೊ ನಮಗೆ ತುಂಬ ಸಂತೋಷ ಆಗಿದೆ ಈ ಸ್ಕೂಲಲ್ಲಿ ಮಾಡಿ। ಥ್ಯಾಂಕ್ ಯು। ರೋಟರಿ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದ್ದು, ಆದರೂ ಸಹ ನಮ್ಮ ಬೆಂಗಳೂರಲ್ಲಿ ಸುಮಾರು 80 ಕ್ಲಬ್ ಸೇರಿದಂತೆ ನಮ್ಮ ಜಿಲ್ಲೆ ರೋಟರಿ ರೋಟರಿ ಡಿಸ್ಟ್ರಿಕ್ಟ್ 3192, ಆದ್ದರಿಂದ ನಾವು 3 ರೋಟರಿ ಸಂಸ್ಥೆಗಳು ಇವತ್ತು ಇಲ್ಲಿ ಹಾಜರಿದ್ದೀವಿ। ಮುಖ್ಯವಾಗಿ ರೋಟರಿ ಮಹಾಲಕ್ಷ್ಮಿ ಸೆಂಟ್ರಲ್ ಹಾಗೆ ರೋಟರಿ ಇಂದಿರಾನಗರ ಸಂಸ್ಥೆಯಿಂದ ನಾವಿಬ್ಬರು ಬಂದಿದ್ದೇವೆ, ರೋಟರಿಯನ್ ಶ್ರೀಕಾಂತ್ ಹಾಗೂ ನಾನು ಸೌಮ್ಯ ಅಂತ। ಸೊ ನಾವು ಅದರ ಸೇರಿದಂತೆ ಇನ್ನೊಬ್ಬರು ರೋಟರಿ ಹಲಸೂರಿಂದ ಬಂದಿದ್ದಾರೆ। ಸೊ ಈ 3 ಸಂಸ್ಥೆಗಳು ಸೇರಿದಂತೆ ಮುಖ್ಯ ರೂವಾರಿಗಳಾದಂಥ ಮಹಾಲಕ್ಷ್ಮಿ ಸೆಂಟ್ರಲ್ ಅವರು ಇಲ್ಲಿ 2 ಹಳ್ಳಿಗಳಲ್ಲಿ ಸಪ್ತಸಾಗರ ಹಾಗೂ ಮೂಳೆ, ಈ 2 ಕಡೆ ನಮ್ಮ 2 ಗೌರ್ಮೆಂಟ್ ಶಾಲೆಗಳು ಇಲ್ಲಿ ಇದೆ। ಈ ಶಾಲೆಯಲ್ಲಿ ಸಹ ನಾವು 2 ಕಾರ್ಯಕ್ರಮಗಳನ್ನ ಇವಾಗ ಹಮ್ಮಿಕೊಂಡ್ವಿ। ಒಂದು ರೋಟರಿ ಯೂತ್ ಲೀಡರ್ಶಿಪ್ ಅವಾರ್ಡ್ ಅಂತ, ಇದು ಮಕ್ಕಳಲ್ಲಿ ಲೀಡರ್ಶಿಪ್ ಬೆಳೆಸುವಂತಹ ಒಂದು ಕಾರ್ಯಕ್ರಮ, ಅದನ್ನು ರೊಟೇರಿಯನ್ ಮೋಹನ್ ಅವರು ನಡೆಸ್ತಾ ಇದ್ದಾರೆ। ನನ್ನ ಕಡೆಯಿಂದ ಈಗಾಗಲೇ ಸುಮಾರು ವರ್ಷಗಳಿಂದ ನಾನು ಇದರಲ್ಲಿ ಕಾರ್ಯಕರ್ತೆಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ। ಯಾವ ಥರಲ್ಲಿ ಅಂತಂದರೆ ಋತುಸ್ರಾವ, ನೈರ್ಮಲ್ಯತೆ ಮತ್ತು ಆರೋಗ್ಯ ನಿರ್ವಹಣೆ ಅಂತ। ಇದು ಏನಾಗಿದೆ ಅಂತಂದರೆ ನಮ್ಮ ದೇಶದಲ್ಲಾಗಲಿ, ನಮ್ಮ ಭಾರತ ದೇಶ ತಗೊಂಡ್ರೆ ಒಂದೊಂದು ರಾಜ್ಯದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ನೋಡ್ತಾ ಇದ್ದಾರೆ। ಹಾಗಾಗಿ ಕಾರ್ಯಕರ್ತೆಯಾಗಿ ಸಾಕಷ್ಟು ಕಡೆ ಈ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ। ಅದರಲ್ಲಿ ಮುಖ್ಯವಾಗಿ ಕಿಶೋರಿಯರಾದಂಥ ಹುಡುಗಿಯರಿಗೆ ಮಾತಾಡೋದಂತೆ ಈ ಕಾರ್ಯಕ್ರಮದ ಕೆಳಗೆ ಗಂಡು ಮಕ್ಕಳಿಗೆ ಹಾಗೆ ಬೆಳೆದು ನಿಂತ ಗಂಡಸರು ಹಾಗೂ ಹೆಂಗಸರಿಗೆ ಸಹ ಈ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ। ಇದರಲ್ಲಿ ಇವತ್ತು ಸುಮಾರು 180 ಹೆಣ್ಣುಮಕ್ಕಳು ಭಾಗವಹಿಸಿದ್ದಾರೆ। ಇದರಲ್ಲಿ ಮುಖ್ಯವಾಗಿ ನಾವು ಮಹಿಳೆಯರ ಸಬಲೀಕರಣದ ಕೆಳಗೆ ಮಕ್ಕಳಿಗೆ ಆರೋಗ್ಯದ ಸ್ಥಿತಿಗತಿಗಳನ್ನು ಅರಿವು ಮೂಡಿಸೋದು ಬಹಳ ಮುಖ್ಯವಾದ್ದರಿಂದ ರೋಟರಿ ಸಂಸ್ಥೆಗಳು ಇದನ್ನು ಜಾಗೃತಿ ಕಾರ್ಯಕ್ರಮಗಳನ್ನ, ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಸಾಕಷ್ಟು ನಡೆಸೋದ್ರಲ್ಲಿ ಇದು ಒಂದು ಮುಖ್ಯವಾದ ಒಂದು ಹಂತವನ್ನು ಮುಟ್ತಾ ಇದೆ। ಇದರಲ್ಲಿ ನಾವು ಆದಷ್ಟು ಹೆಣ್ಣು ಮಕ್ಕಳಲ್ಲಿ ಸಬಲೀಕರಣದೊಂದಿಗೆ ಅವಳ ಆರೋಗ್ಯವನ್ನು ಬಹಳ ಮುಖ್ಯವಾಗಿ ನೋಡಬೇಕು ಅನ್ನೋದನ್ನೇ ಈ ಒಂದು कार्यक्रमामध्ये ಹೇಳ್ಕೊಡ್ತಾ ಇದ್ದೀವಿ। या कार्यक्रमात सहभागी झालेल्या विद्यार्थ्यांना प्रमाणपत्रांचे वितरण करण्यात आले। यावेळी शिक्षक व विद्यार्थी मोठ्या संख्येने उपस्थित होते। विजय महांते शर्केरी, KMM मराठी, कागवाड।